ಹೊರಗೆ ಹೋಗಿ. ಅಂದರೆ ಈ ಸೀಮಾರೇಖೆಯ ಪ್ರಭಾವ ಸಮಾಪ್ತ. ಹೋಗಿ. ಬನ್ನಿ. ಗೊತ್ತಾಯ್ತು ಭಗವಂತ. ನಾನು ಆಗ್ಲಿಂದ ಯೋಚಿಸ್ತಿದ್ದೆ ನೀವ್ ಏನ್ ಮಾಡ್ತಿದ್ದೀರಾ ಅಂತ. ನೀವು ಈ ಸೈನಿಕರಿಂದ ಕೆಲಸ ಮಾಡಿಸ್ತಿದ್ದೀರಿ. ಈ ಸೈನಿಕರ ಆರೋಗ್ಯ ಎಲ್ಲ ಬೆಣ್ಣೆ ತೆಗ್ದಾಗ್ತಿದೆ. ಆ ಗೊಲ್ಲರ ಸೈನಿಕರಿಗೆ ಭರವಸೆ ಏನು? ಅವ್ರೇನಾದ್ರೂ ಆಕ್ರಮಣ ಮಾಡ್ಬಿಟ್ರೆ? ಮೂರ್ಖ, ನಿನಗಿದು ಸೇನಾಭ್ಯಾಸದಂತಿದೆಯೇ? ಭಗವಂತ ಕಂಸನ ಸುರಕ್ಷತೆಗಾಗಿ ನನಗೆ ಇಂತಹ ಸೈನಿಕರ ಅವಶ್ಯಕತೆ ಇದೆ. ಮತ್ತೆ ಈ ಕತ್ತೆಗಳ ಅಭ್ಯಾಸ ಯಾಕಾಗ್ತಿದೆ ಭಗವಂತ? ಕರೆಯಬೇಡ ಭಗವಂತನೆಂದು. ಈ ನನ್ನ ಸಾಧಾರಣ ಸೈನಿಕರು ಸೀಮಾರೇಖೆಯಿಂದ ಯಾವಾಗ ಬೇಕಾದರೂ ಎಷ್ಟು ಬಾರಿ ಬೇಕಾದರೂ ಓಡಾಡಬಹುದು. ಜಗತ್ತಿನ ಯಾವುದೇ ಪ್ರಾಣಿ ಈ ಸೀಮಾರೇಖೆಯಿಂದ ಹೊರ ಹೋಗಬಹುದು, ಹೊರಗಿಂದ ಒಳ ಬರಬಹುದು. ಆದರೆ ನಿನ್ನ ಈ ಭಗವಂತ ಸೀಮಾರೇಖೆಯನ್ನು ದಾಟಲು ಅಸಮರ್ಥನಾಗಿದ್ದಾನೆ. ಎಲ್ಲಿಯ ಭಗವಂತ? ಯಾಕಿಂತ ಮಾತಾಡ್ತಿದ್ದೀರಿ ಭಗವಂತ? ನೀವು ಈ ಭದ್ರಾಕ್ಷನ್ ಭುಜದ ಮೇಲೆ ಕೂತ್ಕೊಳ್ಳಿ, ಈಗ್ಲೇ ಈ ಸೀಮಾ ರೇಖೆನ ದಾಟಿಸ್ಬಿಡ್ತೀನಿ. ಭಗವಂತ, ನಿಲ್ಲಿ ನಿಲ್ಲಿ. ಎಲ್ಲರೂ ಒಟ್ಟಾಗಿ ಓಡೋಣ. ಬನ್ನಿ. ಗೆಳೆಯ, ಇದೇ ನನ್ನ ಊರು ವೃಂದಾವನ. ವೃಂದಾವನ ತುಂಬಾ ಸುಂದರವಾಗಿದೆ. ಹಾ ಗೆಳೆಯ, ಇದರ ನಾಮಕರಣ ದೇವಿ ವೃಂದ ಹೆಸರಲ್ಲಿ ಮಾಡಿದ್ದಾರೆ. ವೃಂದಾವನದ ಅರ್ಥ ವೃಂದಾಳವನ. ಮತ್ತೆ ನಮ್ಮ ಊರನ್ನ ಅದೇ ವನದ ಮಧ್ಯದಲ್ಲಿ ಕಟ್ಟಿದ್ದಾರೆ. ಅದಕ್ಕೆ ನಮ್ಮ ಊರನ್ನ ವೃಂದಾವನ ಅಂತಾರೆ. ದೇವಿ ವೃಂದಾಗೆ ಪ್ರಣಾಮ. ನನ್ ಗೋವಿಂದನ್ ಧಾಮಕ್ಕೆ ಪ್ರಣಾಮ. ಗೆಳೆಯ, ನೀನ್ ಇದೇನ್ ಮಾಡ್ತಿದ್ದೆ ಗೆಳೆಯ? ನಾನಂತೂ ನನ್ನ ಪ್ರಭುಧಾಮಕ್ಕೆ ಪ್ರಣಾಮ ಮಾಡ್ತಿದ್ದೀನಿ. ಆದ್ರೆ ಗೆಳೆಯ, ಇಲ್ಲಿ ಯಾರು ಯಾಕೆ ಕಾಣಿಸ್ತಿಲ್ಲ? ಅರ್ಥನೇ ಆಗ್ತಿಲ್ಲ. ಎಲ್ರು ಎಲ್ಲಿ ಹೋಗಿದ್ದಾರೆ? ಈ ಡೋಲಿನ ಶಬ್ದ ಎಲ್ಲಿಂದ ಬರ್ತಿದೆ?
ಹೇ ಪ್ರಭು, ಇವತ್ತು ನಿಮ್ಮ ಜನ್ಮದುತ್ಸವ. ಈ ಜಗತ್ಗೆ ಜನ್ಮ ನೀಡಿರೋರು ನೀವು. ಈ ಜಗತ್ತನ್ನೇ ಪಾಲನೆ ಮಾಡೋ ಜಗತ್ಪಿತ ಪರಮಾತ್ಮನ ಜನ್ಮೋತ್ಸವ ನೋಡ್ತಿದ್ದೀವಿ ಇವತ್ತು. ಪ್ರಭು, ನನ್ನ ಜೀವನ ಅಂತೂ ಧನ್ಯ ಆಯಿತು ಪ್ರಭು, ಧನ್ಯ ಆಯಿತು. ಅಯ್ಯೋ ನನ್ನ ಭಗವಂತ, ನಿಮ್ಗೇನಾದ್ರೂ ಆಯ್ತಾ ಭಗವಂತ? ಸೈನಿಕರೇ, ಏನ್ ಮಾಡ್ತಾ ಇದ್ದೀರಿ? ವೈದ್ಯರನ್ನು ಕರೆಸಿ. ಅದು ಕುಡಿಯಕ್ ನೀರು. ಹೊರಗೆ ಹೋಗು. ಪ್ರೇತಕ್ಕೆ ಬೆಂಕಿ ಅಂದ್ರೆ ಬಹಳ ಭಯ ಆಗುತ್ತೆ ಭಗವಂತ. ನಾನು ಹೇಗೆ ಈ ರೇಖೆನ ದಾಟಕ್ಕಾಗುತ್ತೆ ಹೇಳಿ? ನೀನು ದಾಟಲೇಬೇಕು ಭದ್ರಾಕ್ಷ. ಒಂದು ನನ್ನ ಕೋಪದಲ್ಲಿ ಒದ್ದಾಡಿ ಸಾಯಬೇಕು, ಇಲ್ಲವೇ ಈ ಸೀಮಾರೇಖೆಯಲ್ಲಿ ಭಸ್ಮವಾಗಿ. ನಿರ್ಣಯ ನೀನೇ ಮಾಡಬೇಕು. ಹಾ ಭಗವಂತ, ಹೋಗ್ತೀನಿ ಭಗವಂತ. ಭದ್ರಾಕ್ಷ, ಇಂದು ನಿನ್ನ ಭಗವಂತರಿಗಾಗಿ ಈ ಭಕ್ತರ ಬಲಿದಾನವಾಗುವ ಸಮಯ ಬಂದಿದೆ. ಭದ್ರಾಕ್ಷ, ಹೋಗ್ತೀನಿ. ಭದ್ರಾಕ್ಷ, ನಿನ್ನ ಸಮಯ ಮುಗೀತು. ನಂಗೇನು ಆಗಿಲ್ಲ. ನಾನು ಉಳ್ಕೊಂಡೆ. ನಾನು ದಾಟ್ಬಿಟ್ಟೆ. ಭಗವಂತ, ಇನ್ನೇನು ಆದೇಶ ಇದೆ? ಈ ಸೀಮಾರೇಖೆಯನ್ನು ಅಳಿಸುವ ಯಾವುದಾದರೂ ಮಾರ್ಗ ಹುಡುಕಲೇಬೇಕು. ಯಾವ ರೀತಿಯಾದರೂ ಏನಾದರೂ ಮಾಡಲೇಬೇಕು. ಅಯ್ಯೋ, ಹೆದ್ರೋದ್ಯಾಕೆ ಭಗವಂತ? ಆ ಪೌಂಡ್ರಿಕ ಇದನ್ನಲ್ಲ, ವಿಷ್ಣುವಿನ ಭಕ್ತ ಆಗಿ ಹೋಗಿದ್ದಾನೆ. ಮತ್ತೆ ವಿಷ್ಣು ತನ್ನ ಭಕ್ತರಿಗೆ ನಿರಾಸೆ ಮಾಡೋದಿಲ್ಲ. ಅದೇನಾದ್ರೂ ಆಗ್ಬಿಡ್ಲಿ, ಪೌಂಡ್ರಿಕ ಬೆಣ್ಣೆ ತಗೊಂಡೇ ಬರ್ತಾನೆ. ಕಂದ, ಅಮ್ಮ, ನನ್ನ ಜನ್ಮದಿನಕ್ಕೆ ಈ ಸಲ ನೀನು ಯಾವ ವಿಶೇಷ ಸಿದ್ಧತೆಗಳನ್ನು ಮಾಡಿದ್ಯಾ? ಮತ್ತೆ ಯಾವೆಲ್ಲ ಸಿಹಿ ತಿಂಡಿ ತಯಾರಿಸಿದ್ಯಾ? ನೀನ್ ಚಿಂತೆ ಮಾಡ್ಬೇಡ ಕಂದ. ಈ ಸಲ ನಿನ್ ಜನ್ಮೋತ್ಸವಕ್ಕೆ ನಾನ್ ಎಂತ ಸಿದ್ಧತೆ ಮಾಡಿದೀನಿ ಅಂದ್ರೆ ಇಡೀ ವೃಂದಾವನನೇ ಬೆರಗಾಕ್ಬಿಡತ್ತೆ. ನಂದರಾಣಿ, ನೀನೇ ಅಲ್ಲ, ಇಡೀ ವೃಂದಾವನನೇ ಕೃಷ್ಣನ್ ಹುಟ್ಟಹಬ್ಬ ಮಾಡತ್ತೆ. ಕೃಷ್ಣ ನಿಂಗ್ ಮಾತ್ರ ಅಲ್ಲ, ಇಡೀ ವೃಂದಾವನಕ್ಕೆ ಮುದ್ದಿನ ಕಣ್ಮಣಿ ಅವನು. ಯಶೋದ ಕಂದನಿಗೆ ಜಯವಾಗಲಿ, ಯಶೋದ ಕಂದನಿಗೆ ಜಯವಾಗಲಿ. ಕೃಷ್ಣ, ಇವರೆಲ್ಲ ಯಾರು? ಅಪ್ಪ, ಇವನು ಗೆಳೆಯ ಸುಧಾಮ, ಇವನ ತಮ್ಮ ತಂಗಿ ಬಾನು ಮತ್ತೆ ಸುಧಾ ಅಂತ. ಇವರೆಲ್ಲ ಕಾಶಿಯಿಂದ ಬಂದಿದ್ದಾರೆ. ವಾ ಕೃಷ್ಣ, ನಿನ್ನ ಲೋಕ ಪ್ರಸಿದ್ಧಿ ಬ್ರಜಮಂಡಲದಿಂದ ಅಲ್ಲಿಗೂ ಹೋಗುತ್ತಾ? ನಿನ್ನ ದುಃಖ ತುಂಬಿರೋ ಕಥೆ ಕೇಳಿ ಮನ್ಸಿಗೆ ತುಂಬಾ ನೋವಾಯ್ತು. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ದುಃಖ ಸಹಿಸೋ ಶಕ್ತಿ ನಿನಗೆ ಎಲ್ಲಿಂದ ಬಂತು? ಸ್ವತಃ ಇಷ್ಟು ಕಷ್ಟ ಸಹಿಸೋಕೆ ನಿನಗೆ ಹೇಗೆ ಸಾಧ್ಯ ಆಯ್ತು ಮಗು? ನಾನೇನೂ ಮಾಡಿಲ್ಲ ಅಮ್ಮ. ಏನೇ ಆಗಿದ್ರು ಅದೆಲ್ಲ ನನ್ನ ಗೋವಿಂದಾನೇ ಮಾಡಿದ್ದು. ಗೋವಿಂದ? ಹಾ ಅಮ್ಮ, ಅವನಿಂದಾನೇ ನಾನು ಜೀವಂತವಾಗಿರೋದು.
ಮತ್ ಎಲ್ಲಿದ್ದಾನೆ ನಿನ್ ಗೋವಿಂದ? ಅಮ್ಮ, ಇವನೇ ನನ್ ಗೋವಿಂದ. ಸುಧಾಮ, ಇವನು ನನ್ ಕೃಷ್ಣ. ಇವನು ನಿನ್ ಗೋವಿಂದನಾ? ನನ್ನ ಗೋವಿಂದ ಅನ್ಬೇಡ. ಯಾರಾದ್ರೂ ನನ್ನ ಗೋವಿಂದ ಪ್ರಭು ಅಂತೆಲ್ಲ ಕರೆದ್ರಿ ಅಮ್ಮ ತುಂಬಾ ಕೋಪ ಮಾಡ್ಕೋತಾಳೆ. ಹಾ ಅಮ್ಮ, ಇವನೇ ನನ್ ಗೋವಿಂದ. ಕಂದ, ಇದೆಲ್ಲ ಏನು? ಈ ಸುಧಾಮ ನಿನ್ನ ಗೋವಿಂದ ಗೋವಿಂದ ಅಂತ ಯಾಕೆ ಕರೀತಿದ್ದಾನೆ? ಮುಗೀತು ಕತೆ. ಅಮ್ಮ, ನಿನ್ಗೆ ಅರ್ಥ ಆಗ್ತಿಲ್ಲ. ಯಾವ ಊರಿಂದ ಸುಧಾಮ ಮತ್ತೆ ಅವನ ತಮ್ಮ ತಂಗಿ ಬಂದಿದ್ದಾರೋ ಆ ಊರಲ್ಲಿ ಗೆಳೆಯನ್ನ ಗೋವಿಂದ ಅಂತಾರೆ. ಅದ್ರ ಅರ್ಥ ನಾನು ಇವನ್ಗೆ ಗೆಳೆಯ. ಹಾಗ ಅಂದ್ರೆ ಇವನು ಗೆಳೆಯನ್ ಬಗ್ಗೆ ಮಾತಾಡ್ತಿದ್ದಾನಾ? ಹಾ ಅಮ್ಮ, ಮತ್ತೆ ನಿನ್ಗೆ ಗೊತ್ತಿದ್ಯಾ ಸುಧಾಮ ಬಂದಿರೋ ಊರಿದೆಯಲ್ಲ, ಆ ಊರಲ್ಲಿ ಗೆಳೆಯನ್ನ ಕೇವಲ ಪ್ರಭು ರೀತಿ ಸತ್ಕಾರ ಮಾತ್ರ ಮಾಡಲ್ಲ, ಬದಲಿಗೆ ಅವರನ್ನ ಪೂಜನೀಯವಾಗಿ ನೋಡ್ತಾರೆ. ಯಾರು ಗೆಳೆಯರಾಗಿರ್ತಾರೋ ಅವರು ಭಗವಂತನ ರೂಪ ಆಗಿರ್ತಾರೆ. ಇವನೇ ತಾನೇ ಮಾಡಿದ್ದು ನನ್ನ ಪ್ರತಿಮೆ. ಅದರ ಉಪಯೋಗ ತಗೊಂಡು ಆ ಪೌಂಡ್ರಿಕ ಭಗವಂತ ಆಗಿ ಬಂದ್ಬಿಟ್ಟ. ಹಾಗ ಅಂದ್ರೆ ಇದಾ ವಿಷಯ? ನೋಡು, ಮಾತಾಡ್ತಾ ನಾನು ನಿನಗೆ ಭೋಜನ ಕೇಳೋದೇ ಮರ್ತ್ಬಿಟ್ಟೆ. ಮಕ್ಳಿಬ್ರು ಹಸ್ತಿರ್ತಾರೆ. ನಾನೀಗ್ಲೇ ನಿನ್ಗೋಸ್ಕರ ಮತ್ತೆ ನಿನ್ನ ಗೆಳೆಯನ್ಗೋಸ್ಕರ ನಿನಗೆ ಮತ್ತೆ ನಿನ್ನ ಗೋವಿಂದನಿಗೆ ಅವನ್ಗೆ ಇಷ್ಟವಾದ ಬೆಣ್ಣೆ ತಂದ್ಕೊಡ್ತೀನಿ. ಇವತ್ ನೀವು ಅದನ್ನ ತಿನ್ನಿ. ನೀವು ನಿಮ್ಮ ಅಮ್ಮಂಗೆ ಸುಳ್ಳ್ಯಾಕೆ ಹೇಳಿದ್ರಿ? ಗೋವಿಂದನ ಅರ್ಥ ಗೆಳೆಯ ಹೇಗಾಗತ್ತೆ? ಗೆಳೆಯ, ಇವತ್ತಿಂದ ನೀನ್ ನನ್ಗೆ ಕೇವಲ ಗೆಳೆಯ ಅನ್ಬೇಕು. ಯಾಕಂದ್ರೆ ನಾನು ನಿನ್ನ ನನ್ನ ಗೆಳೆಯನ ರೂಪದಲ್ಲಿ ಸ್ವೀಕಾರ ಮಾಡಿದ್ದೀನಿ. ಇಲ್ಲ ಇಲ್ಲ, ನೀವೇ ನನ್ ಭಗವಂತ. ಇದಂತೂ ನಿಮ್ ದೊಡ್ಡತನ. ನೀವು ನನ್ನ ಗೆಳೆಯ ಅಂದ್ಕೊಂಡ್ರಿ, ಆದ್ರೆ ನೀವು ಮೊದಲು ಭಗವಂತಾನೆ. ಈಗ್ಲೂ ಅಷ್ಟೇ, ಮತ್ತೆ ಯಾವಾಗ್ಲೂ ಕೇವಲ ಭಗವಂತಾನೇ ಆಗಿರ್ತೀರಿ. ಅಲ್ದೇ ಒಬ್ಬ ಭಕ್ತನ ಸ್ಥಾನ ಯಾವಾಗ್ಲೂ ಭಗವಂತನ ಚರಣದಲ್ಲೇ ಇರೋದು. ಎದ್ದೇಳು ಸುಧಮ್ಮ, ಅಮ್ಮ ಬರ್ತಿದ್ದಾಳೆ. ಒಮ್ಮೆ ಅಮ್ಮ ಏನಾದ್ರೂ ನಮ್ಮನ್ನ ಹೀಗ್ ನೋಡ್ಬಿಟ್ರೆ ಅನರ್ಥ ಆಗ್ಬಿಡತ್ತೆ. ಎದ್ದೇಳು ಸುಧಮ್ಮ, ಎದ್ದೇಳು. ಇಲ್ಲ ಪ್ರಭು, ಇಲ್ಲ, ನಾ ನಿಮ್ ಕಾಲ್ ಬಿಡೋಕ್ಕಾಗಲ್ಲ. ನನ್ನ ಗೆಳೆಯ ಅಂತ ಕರೆದು ನನ್ನ ದೂರ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಗೆಳೆಯ ಸುಧಮ್ಮ, ಒಮ್ಮೆ ನೀನ್ ನನ್ನ ಪುನಃ ಪ್ರಭು ಅಂದ್ರಿ, ಮತ್ತೆ ಅಮ್ಮ ಕೇಳಿಸ್ಕೊಂಡ್ರೆ ಆಮೇಲೆ ಇಬ್ರು ಕೆಂಪೆಣ್ಸಿನ ಘಾಟ್ ತಗೋಬೇಕಾಗತ್ತೆ. ಮತ್ತೆ ಕೊನೆಲಿ ಕೋಲಿಂದ ಪೂಜೆನೂ ಮಾಡ್ತಾಳೆ. ಆಮೇಲೆ ನೀನು ಮರ್ತೆ ಬಿಡ್ತೀಯ ಭಕ್ತಿ ತೋರ್ಸೋದನ್ನ ಮತ್ತೆ ಪ್ರಭು ಪ್ರಭು ಅನ್ನೋದನ್ನ. ಅರ್ಥ ಆಯ್ತಾ? ಅಥವಾ ನಿನ್ಗೆ ಕೆಂಪೆಣ್ಸಿನ ಘಾಟೇ ಬೇಕಾ? ಹಾ, ಪ್ರಭು, ನೀವು ನನಗೆ ಯಾವುದೇ ಆದೇಶ ಕೊಟ್ರು ನಾನು ಅದನ್ನೇ ಮಾಡ್ತೀನಿ. ಸರಿ, ಇವತ್ತಿಂದ ನೀನ್ ನನ್ಗೆ ಕೇವಲ ಗೆಳೆಯ ಅನ್ಬೇಕು, ಮತ್ತೇನೂ ಬೇಡ, ಸರಿನಾ? ನಾರಾಯಣ ನಾರಾಯಣ. ಪ್ರಭು, ಧನ್ಯನಾದ ಸುಧಾಮ. ಮತ್ತೆ ಧನ್ಯವಾಯಿತು ಸುಧಾಮನ ಭಕ್ತಿ. ಈ ಜಗತ್ತಿನಲ್ಲಿ ನಿಮ್ಮನ್ನು ಪ್ರಭುವಾಗಿ ಪಡೆಯಲು ಒಬ್ಬ ಮನುಷ್ಯ ಭಗೀರಥ ಪ್ರಯತ್ನ ಮಾಡಬೇಕಾಗುತ್ತದೆ. ಆದರೆ ಸುಧಾಮ ತನ್ನ ಶುದ್ಧ ಭಕ್ತಿಯಿಂದ ಕೇವಲ ನಿಮ್ಮ ಶ್ರೇಷ್ಠ ಭಕ್ತನಷ್ಟೇ ಅಲ್ಲ, ಜೊತೆಗೆ ನಿಮ್ಮ ಸಖನೂ ಆಗಿಬಿಟ್ಟ ಪ್ರಭು. ದೇವರ್ಷಿ, ಇದರಲ್ಲಿ ಸುಧಾಮನ ಜೊತೆ ಜೊತೆಗೆ ನನ್ನ ಸ್ವಾರ್ಥವೂ ಇದೆ. ಪ್ರಭು, ಸ್ವಾರ್ಥ ಅದು ನಿಮಗೆ? ನನಗೇನೂ ತಿಳಿಯಲಿಲ್ಲ ಪ್ರಭು. ದೇವರ್ಷಿ, ಭಕ್ತಿಯಲ್ಲಿ ಎಲ್ಲಿಯವರೆಗೆ ಸಂಬಂಧ ಭಗವಂತ ಮತ್ತು ಭಕ್ತನದ್ದಾಗಿರುವುದೋ ಅಲ್ಲಿಯವರೆಗೆ ಭಗವಂತ ಕೇವಲ ನೀಡಬಹುದಷ್ಟೇ. ಅವನು ಭಕ್ತನಿಂದ ಏನೂ ಕೇಳಲಾಗದು, ಆದರೆ ಸಖರಿಂದ ಏನಾದರೂ ಕೇಳಬಹುದಲ್ಲವೇ ದೇವರ್ಷಿ?
ಯಾಕೆಂದರೆ ಜಗತ್ತಿನಲ್ಲಿ ಕೇವಲ ಒಂದೇ ಸಂಬಂಧವಿದೆ, ಅದು ಸಮಾನತೆಯ ಸಂಬಂಧ, ಅದೆಂದರೆ ಸಖರ ಸಂಬಂಧ. ಹಾಗಾಗಿಯೇ ಸಖಾಭಾವದ ಭಕ್ತಿ ನನಗೆ ಅತ್ಯಂತ ಪ್ರಿಯವಾಗಿದೆ. ಏಕೆಂದರೆ ಸರಿಯಾದ ಅರ್ಥದಲ್ಲಿ ಇದೇ ಭಕ್ತಿಯಲ್ಲಿ ಭಕ್ತ ಮತ್ತು ಭಗವಂತ ಒಂದೇ ಆಗುತ್ತಾರೆ. ನಾರಾಯಣ ನಾರಾಯಣ, ನನಗರ್ಥವಾಯಿತು ಪ್ರಭು, ನನಗರ್ಥವಾಯಿತು. ಹೇಳು ಸುಧಾಮ, ನಿನಗೆ ಯಾವ ಥರ ಬೆಣ್ಣೆ ಇಷ್ಟ ಆಗತ್ತೆ? ಅಮ್ಮ, ಸುಧಾಮ ನನ್ ಗೆಳೆಯ ತಾನೆ, ಅಂದ್ಮೇಲೆ ನನ್ಗಿಷ್ಟ ಆಗೋ ಬೆಣ್ಣೆನೆ ಅವನ್ಗೂ ಇಷ್ಟ ಆಗೋದು. ಹಾಗ ಇಲ್ಲ ಅಮ್ಮ, ಇವತ್ ನಾನು ನನ್ ಕೈಯಲ್ಲೇ ಬೆಣ್ಣೆ ತಿಂತೀನಿ. ಕೊಡಿಲಿ ಕೊಡಿಲಿ. ಯಾಕೆ ಇವತ್ತು ಅಮ್ಮನ ಕೈಯಾರೆ ಬೆಣ್ಣೆ ತಿನ್ನಲ್ವಾ? ನಾನ್ ತಿನ್ನಲ್ಲ ಅಮ್ಮ, ಇವತ್ತು ನನ್ ಗೆಳೆಯಂಗೆ ಬೆಣ್ಣೆ ತಿನ್ಸ್ತೀನಿ. ಸರಿ, ಹಾಗಾದ್ರೆ ನೀನ್ ನಿನ್ ಗೆಳೆಯನ್ಗೆ ಬೆಣ್ಣೆ ತಿನ್ಸು, ನಾನ್ ನಿಮ್ಗೆಲ್ಲ ನೀರ್ ತಗೊಂಡ್ ಬರ್ತೀನಿ. ಇಲ್ಲ ಪ್ರಭು, ಇಲ್ಲ. ನೀವು ಹೀಗ್ ನನ್ಗೆ ತಿನ್ನು ಗೆಳೆಯ, ತಿನ್ನು. ನೀನು ಮೊದಲನೇ ಸಲ ವೃಂದಾವನಕ್ಕೆ ಬಂದಿದ್ದೆ ಅಲ್ವಾ, ಮತ್ತೆ ನೀನು ತಿನ್ಲೇಬೇಕು. ಮತ್ತಿದು ನನ್ನ ಅಮ್ಮನ ಕೈಯಿಂದ ಮಾಡಿರೋ ಬೆಣ್ಣೆ ಅಂದ್ಮೇಲೆ ನೀನು ತಿನ್ಲೇಬೇಕು. ತಿನ್ನು ತಿನ್ನು ತಿನ್ನು. ನಿಲ್ಲು. ಯಾರ್ ನೀನು? ಮತ್ತಿಲ್ಲಗ್ ಯಾಕೆ ಬಂದಿದ್ಯಾ? ಹರಿ ನಾನು. ಹರಿ? ನಿನ್ನ ಹೆಸರು ಹರಿನಾ? ಅಲ್ಲ, ನಾನಂತೂ ಹರಿಭಕ್ತಿಲೇ ಮುಳುಗ್ದೋನು. ಎಲ್ಲ ಹೇಳ್ತಾರೆ, ಯಾರು ಹರಿ ನಿಜವಾದ ಭಕ್ತನೋ ಅವನೇ ಹರಿಯಾಗ್ಬಿಡ್ತಾನೆ, ಮತ್ತವನಿಗೆ ಎಲ್ಲದರಲ್ಲೂ ಹರಿ ಕಾಣಿಸ್ತಾನೆ. ಹರಿಯನ್ನು ಹರಿಯನ್ನು ಹರಿಯನ್ನು. ಸುಮ್ನಾಗು ಭಕ್ತರಾಮ. ನನಗನ್ಸತ್ತೆ ಭಕ್ತರಾಮ, ನಾವು ಮೊದಲೇ ಎಲ್ಲೋ ಭೇಟಿಯಾಗಿದ್ದೀವಿ, ಅದು ಬಹಳ ಹತ್ರದಿಂದ. ಖಂಡಿತ ಸಿಕ್ಕಿರಬಹುದು. ಹರಿಭಕ್ತರು ಇಡೀ ಜಗತ್ತಲ್ಲೂ ಸಿಗ್ತಾರೆ, ಎಲ್ಲ ಒಂದೇ ರೀತಿ ಕಾಣ್ತಾರೆ. ಬಹುಶಃ ನೀನು ನಂತರಾನೇ ಇರೋ ಯಾವುದೋ ಭಕ್ತನ್ ನೋಡಿರ್ತೀಯ. ಭಕ್ತರಾಮ, ಬಹಳ ಮಾತಾಡ್ತೀಯಲ್ಲ ನೀನು. ಈಗ ಹೇಳು, ಯಾವ ಕೆಲ್ಸಕ್ಕಾಗಿ ಬಂದಿದ್ಯಾ ನೀನು ವೃಂದಾವನಕ್ಕೆ? ನಾನು ಕೇಳಿದ್ದೆ, ವೃಂದಾವನಕ್ಕೆ ಯಾರು ಬೇಕಾದರೂ ಬರ್ಬೋದು, ಇಲ್ಲಿ ಯಾರ ಪರಿಚಯನೂ ಕೇಳೋದೇ ಇಲ್ಲ, ಬದಲಿಗೆ ಸ್ವಾಗತ ಮಾಡ್ತಾರಂತೆ. ಹಾ, ಸ್ವಾಗತನೇ ಮಾಡೋದು. ಆದ್ರೆ ಒಮ್ಮೊಮ್ಮೆ ಗೊಲ್ರು ವೇಷದಲ್ಲಿ ರಾಕ್ಷಸರು ಬರ್ತಾರೆ,
ಅದಕ್ಕಾಗಿ ಪರಿಚಯ ಕೇಳೋದು ಅಗತ್ಯ ಆಗಿದೆ. ನಮ್ಗೆ ನಿಜ ಹೇಳು, ನೀನು ರಾಕ್ಷಸನಾ? ನೀನೇನಾದ್ರೂ ಮೋಸ ಮಾಡೋಕೆ ಬಂದಿರೋನಾ? ಮೋಸ ಹರಿಯ ಭಕ್ತನ ಮನ್ಸಲ್ಲಿ ಮತ್ತೆ ಹೃದಯದಲ್ಲಿ ಮೋಸ ಅಲ್ಲ, ಪ್ರೇಮ ತುಂಬಿರುತ್ತೆ. ನಾನು ಕೇಳ್ದೆ ಇವತ್ತು ಕೃಷ್ಣನ್ ಜನ್ಮದಿನ ಅಂತ. ನಾನಂತೂ ಅವನ ಜನ್ಮೋತ್ಸವದಲ್ಲಿ ಭಾಗಿಯಾಗಕ್ಕೆ ಬಂದೆ. ಆದರೆ ನಿನಗೆ ನಾನು ಅಸುರ ಅನ್ಸಿದ್ರೆ ನಾನು ಈಗಲೇ ಹೊರಟೋಗ್ತೀನಿ. ಹರಿಯನ್ನಿ ಹರಿಯನ್ನಿ ಹರಿಯನ್ನಿ. ನಿಲ್ಲು. ನೀನು ನಮ್ ಕೃಷ್ಣ ಹುಟ್ಟಿದ ದಿನ ಬಂದಿದ್ಯಾ. ಕೃಷ್ಣ ಹುಟ್ಟಿದ ದಿನ ಒಂದ್ ವೇಳೆ ರಾಕ್ಷಸನೇ ಬಂದ್ರು ಕೂಡ ನಾವು ಅವನ್ನ ಬೇಡ ಅನ್ನಲ್ಲ. ಬಾ, ನಿನ್ಗೆ ಸ್ವಾಗತ. ಹರಿಯನ್ನಿ ಹರಿಯನ್ನಿ. ಈ ಬಾರಿ ನಾನು ನಿನ್ನ ಹತ್ರ ಏನು ಕೇಳಕ್ಕೆ ಬಂದಿದ್ದೀನೋ ಅದ್ರ ಕಲ್ಪನೆ ನಾನು ನಿನ್ನ ಕನಸಲ್ಲೂ ಮಾಡೋಕ್ಕಾಗಲ್ಲ. ಪ್ರಭು, ನಾನು ನನ್ನ ಕಲ್ಪನೆಯಲ್ಲಿ ಎಷ್ಟೋ ಸಲ ನಿಮ್ ಕೊಳಲಿನ ಧ್ವನಿ ಕೇಳಿದ್ದೆ. ಗೆಳೆಯ ಸುಧಾಮ, ಇನ್ನು ನನ್ನ ಕೊಳಲಿನ ಧ್ವನಿ ಕೇಳೋಕೆ ಕಲ್ಪನೆ ಮಾಡ್ಕೊಳ್ಳೋ ಅಗತ್ಯ ಏನಿಲ್ಲ. ಕೃಷ್ಣ ಮಹಾರಾಜರು ಇಲ್ಲಿ ಕೂತ್ಕೊಂಡು ಕೊಳಲ್ ನುಡಿಸ್ತಾ ಇದ್ದಾರೆ. ನಾನೊಬ್ಳೆ ವೃಂದಾವನನೆಲ್ಲ ತಿರ್ಗಾಡ್ಕೊಂಡು ಜನರನ್ನ ಕರಿತಿದ್ದೇನೆ. ಆದ್ರೆ ಅದ್ರಲ್ಲೇನ್ ದೊಡ್ಡ ವಿಷಯ ಇದೆ ರಾಧೆ? ಇದು ನಿನ್ಗೆ ಚಿಕ್ಕ ವಿಷಯ ಅನಿಸ್ತಿದೆಯಲ್ಲ. ನಾನು ರಾಧೆ. ನಮ್ಮಪ್ಪನ ಹತ್ರ 1,00,000 ಹಸುಗಳಿವೆ. ನನ್ಗೆ ಪ್ರತಿದಿನ ಎಷ್ಟೋ ಕರೆಯೋಲೆ ಬರ್ತವೆ. ಆದ್ರೆ ನಾನು ಎಲ್ಲೋ ಹೋಗಲ್ಲ. ಈ ರಾಧೆ ನಿನ್ಗೋಸ್ಕರ ಮನೆ ಮನೆ ಅಲ್ದಾಡಿ ಇಡೀ ವೃಂದಾವನಕ್ಕೆ ಕರೆಯೋಲೆ ಹಂಚ್ತಿದ್ರೆ ನಿನ್ಗೆ ಇದು ಚಿಕ್ಕ ವಿಷಯ ಅನ್ಸತ್ತಾ? ರಾಧೆ, ನೀನೇ ಹೇಳಿದ್ಯಲ್ಲ ನೀನ್ ಈ ಜನ್ಮದಿನದ ತಯಾರಿನ ನಿನ್ಗ್ ಬೇಕಾದ ಹಾಗೆ ಮಾಡೋದಂತ. ಇದೇ ನನ್ ಮಾಡಿ ತಪ್ಪು. ಅದ್ಯಾವ ಸಂತೋಷಕ್ಕೋ ಏನೋ ನಿನ್ ಹುಟ್ಟಿದಬ್ಬನ ನನ್ ತಲೆ ಮೇಲೆ ಹೊತ್ಕೊಂಡೆ. ಅವ್ರನ್ ಕರಿ ಇವ್ರನ್ ಕರಿ ಎಲ್ಲಾ ಕೆಲ್ಸ ಒಬ್ಳೆ ಮಾಡು. ನನಗೇನ್ ಗೊತ್ತಿತ್ತು ಹುಟ್ಟು ಹಬ್ಬಕ್ಕೆ ಇಷ್ಟೊಂದು ಕೆಲಸ ಇರುತ್ತೆ ಅಂತ. ಅಯ್ಯೋ ಅತ್ತೆ, ಆ ಲಾಡು ಮಾಡಿದ್ದಾಯ್ತು ಇಲ್ವೋ? ಹಾ ರಾಧೆ ಪುಟ್ಟಿ, ಲಡ್ಡು ಮಾಡಾಯ್ತು. ತಣ್ಣಗಾಗೋಕಿಟ್ಟಿದ್ದೀನಿ. ಹೌದಾ ಅತ್ತೆ? ಊರಲ್ಲಿ ನಾನು ಎಲ್ಲರಿಗೂ ಹೇಳಿದ್ದೀನಿ ಏನೇನೋ ಮಾಡ್ತಿದ್ದೀವಿ ಅಂತ. ಮೊಸರು, ಜಿಲೇಬಿ ಮತ್ ಲಾಡು ಅಂತೂ ಹೇಗೂ ಇರುತ್ತೆ. ಹಾ, ಪಾಯಸನೂ ಇರುತ್ತೆ. ಯಾರೂ ದೂರೋದ್ ಬೇಡ. ಈ ರಾಧೆ ಮಾಡಿದ ವ್ಯವಸ್ಥೆ ಚೆನ್ನಾಗಿಲ್ಲ ಅಂತ. ಅಯ್ಯೋ, ಎಲ್ಲ ಕೆಲ್ಸನೂ ಮಾಡ್ದೆ, ಆದ್ರೆ ಮುಖ್ಯವಾದ ಕೆಲ್ಸನೇ ಮರೆತು ಬಿಟ್ಟೆ. ತಪ್ಪು ಅದು ನಿನ್ನಿಂದ. ಅದ್ಯಾ ತಪ್ಪು ಮಾಡ್ದೆ ನೀನು ರಾಧೆ? ಅದೇ ಇಡೀ ಜಗತ್ತಿಗೆ ಕರ್ತಿದ್ದಾಯ್ತು, ಆದ್ರೆ ನಮ್ಮನೆಯವ್ರನ್ನೇ ಕರೆಯೋದನ್ನ ಮರ್ತು ಬಿಟ್ಟೆ. ನನಗೆ ಇನ್ನು ಕರೆಯೋಲೆ ಕೊಟ್ಟಿಲ್ಲ. ರಾಧಿ, ನಿನ್ಗಂತೂ ಗೊತ್ತಿದೆ ನಾಳೆ ನನ್ ಜನ್ಮದಿನೋತ್ಸವ ಅಂತ. ಅಂದ್ಮೇಲೆ ನಿನ್ಗೆ ಆಮಂತ್ರಣ ಬೇಕು ರಾಧಿ. ಹಾ, ನನ್ಗೇನೋ ಗೊತ್ತು ಗೊಲ್ಲ, ಆದ್ರೆ ನಮ್ಮ ಅಪ್ಪ ಅಮ್ಮಂಗಿನ್ನೂ ಗೊತ್ತೇ ಇಲ್ವಲ್ಲ, ಅವ್ರನ್ನ ಕರೆಯೋದನ್ನ ಮರ್ತು ಬಿಟ್ಟೆ. ಅದರ ಅವಶ್ಯಕತೆ ಏನೂ ಇಲ್ಲ. ನಮಗೆ ಮೊದಲೇ ಗೊತ್ತಿತ್ತು ನಾಳೆ ನಿಂದು ಹುಟ್ಟಿದಬ್ಬ ಅಂತ. ನಾವೆಲ್ಲ ಕೃಷ್ಣನ್ ಹುಟ್ಟಿದಬ್ಬದ ಜೊತೆಗೆ ನಮ್ಮ ರಾಧೆ ಪುಟ್ಟಿ ಹುಟ್ಟಿದಬ್ಬನೂ ಕೂಡ ಸಂಭ್ರಮದಿಂದ ಆಚರಿಸೋಣ. ನನ್ನ ಹುಟ್ಟಿದಬ್ಬ ಈ ಗೊಲ್ಲನ್ ಜೊತೆಗೆ. ಹೋಗ್ಲಿ ಬಿಡಿ, ನೀವ್ ಇಷ್ಟೊಂದು ಹೇಳಿದ್ಮೇಲೆ ನಾನು ನನ್ನ ಹುಟ್ಟಬ್ಬನ ಈ ಗೊಲ್ಲನ್ ಜೊತೆನೆ ಮಾಡ್ಕೋತೀನಿ.
ನಾರಾಯಣ ನಾರಾಯಣ. ಪ್ರಭು, ಇದೇನು ಅನರ್ಥವಾಗುತ್ತಿದೆ? ನಿಮ್ಮ ದರ್ಶನ ಪಡೆಯುವುದಕ್ಕಾಗಿ ಈ ಅಹಂಕಾರಿ ಪೌಂಡ್ರಿಕ ತಾಂಡವವಾಡುತ್ತಿದ್ದಾನಲ್ಲ? ಆ ದೇವರ್ಷಿ, ಪೌಂಡ್ರಿಕನು ಇಷ್ಟು ವರ್ಷಗಳ ಮೇಲೆ ನನ್ನ ಭಕ್ತನಾಗಿದ್ದಾನೆ. ಅವನಂತೂ ನನ್ನನ್ನು ಸಾಕ್ಷಾತ್ ತನ್ನೊಳಗೆ ಧಾರಣೆ ಮಾಡಿದ್ದಾನೆ. ಆದ್ದರಿಂದ ಈಗ ಅವನ ಮನಸ್ಸಿನ ಇಚ್ಛೆ ಪೂರ್ಣಗೊಳಿಸುವ ಉಚಿತ ಸಮಯ ಬಂದಿದೆ. ಅಂದರೆ ದೇವರ್ಷಿ, ಈಗ ಪೌಂಡ್ರಿಕನಿಗೆ ಇದನ್ನು ತಿಳಿಸುವ ಉಚಿತ ಸಮಯ ಬಂದಾಗಿದೆ. ಅವತಾರಿಯಾಗುವ ಉತ್ತರದಾಯಿತ್ವ ಏನೆಂಬುದನ್ನು, ಅವತಾರಿಗೆ ಸ್ವತಃ ಎಷ್ಟು ದುಃಖ ಮತ್ತು ಕಷ್ಟ ಸಹಿಸಬೇಕಾಗುತ್ತದೆ ಮತ್ತಿದನ್ನು ತಿಳಿಸುವುದು ಬಹಳ ಅವಶ್ಯಕವಾದುದು. ಏಕೆಂದರೆ ಅವನು ಸ್ವಯಂ ನನ್ನ ಅವತಾರಿಯಾಗಲು ಬಯಸುತ್ತಿದ್ದಾನೆ. ಪ್ರಭು, ಪೌಂಡ್ರಿಕ, ಯಾರು ಶುದ್ಧ ಮನದಿಂದ ನನ್ನ ಭಕ್ತರಾಗುವರೋ ನಾನವರ ಎಲ್ಲ ಮನೋಕಾಮನೆಗಳನ್ನು ಪೂರ್ಣ ಮಾಡುತ್ತೇನೆ. ನೀನು ನನ್ನ ಪರಮ ಭಕ್ತ ಮತ್ತು ನಾನು ನಿನ್ನ ಭಕ್ತಿಯಿಂದ ಅತ್ಯಂತ ಪ್ರಸನ್ನನಾಗಿದ್ದೇನೆ. ಆದ್ದರಿಂದ ನಾನು... ನಿಲ್ಲಿ ಪ್ರಭು, ನಿಮಗ್ ಗೊತ್ತಿದ್ಯಾ ನನಗೇನ್ ಬೇಕು ಅಂತ? ಪೌಂಡ್ರಿಕ, ಭಗವಂತನೇ ತನ್ನ ಭಕ್ತನ ಸ್ಥಿತಿ ಅರಿಯದಿದ್ದರೆ ಯಾರು ಅರಿಯುತ್ತಾರೆ? ಗೊತ್ತಾದ ನಂತರನೂ ನಾನು ಕೇಳೋಕ್ಕೂ ಮೊದಲೇನೆ ನನ್ನ ಮನಸ್ಸಿನ ಆಸೆನ ಪೂರೈಸೋದಕ್ಕೆ ಬಯಸ್ತೀರಾ? ಭಕ್ತನಿಗೆ ಅಧಿಕಾರವಿದೆ ತನ್ನ ಭಗವಂತನ ಮೇಲೆ ಸಂದೇಹ ಪಡಲು. ಆದರೆ ಭಗವಂತ ಪ್ರತಿಯೊಂದು ಸಂದರ್ಭದಲ್ಲಿ ತನ್ನ ಭಕ್ತನ ಇಚ್ಛೆಯನ್ನು ಪೂರ್ಣಗೊಳಿಸುತ್ತಾನೆ. ಆದ್ದರಿಂದ ಹೇ ಪೌಂಡ್ರಿಕ, ನಾನು ನಿನ್ನ ಮನೋಕಾಮನೆ ಪೂರೈಸುತ್ತೇನೆ ಮತ್ತು ನಿನ್ನನ್ನು ಒಂದು ದಿನದವರೆಗೆ ಪೂರ್ಣಾವತಾರಿ ಮಾಡುತ್ತೇನೆ. ಒಂದು ದಿನದವರೆಗೆ ನೀನು ನನ್ನ ಸಮಸ್ತ ಶಕ್ತಿಯನ್ನು ಧಾರಣೆ ಮಾಡಲಿರುವೆ. ಈ ಸಮಯದಿಂದ ಸೂರ್ಯಾಸ್ತದವರೆಗೆ ನಾನು ನಿನಗೆ ನನ್ನ ಸಮಸ್ತ ಶಕ್ತಿಯನ್ನು ಪ್ರದಾನ ಮಾಡುತ್ತೇನೆ. ಇನ್ನು ಈ ಒಂದು ದಿನದಲ್ಲಿ ನನ್ನ ಉದ್ದೇಶವೇನಿದೆಯೋ ಅದೇ ನಿನ್ನ ಉದ್ದೇಶವಾಗಲಿದೆ. ತಥಾಸ್ತು. ಪ್ರಭು, ಪೌಂಡ್ರಿಕ, ಇಂದು ಸೂರ್ಯಾಸ್ತದವರೆಗೆ ಪರಮ ಅವತಾರಿ ಶ್ರೀಕೃಷ್ಣನ ಸಂಪೂರ್ಣ ಶಕ್ತಿಯು ನಿನಗೆ ದೊರೆಯುತ್ತದೆ. ನಿನ್ನ ಮನೋಕಾಮನೆ ಪೂರ್ಣವಾಗಿದೆ. ಈಗ ನೀನು ಭಗವಂತನಾದೆ. ಹೋಗು ಮತ್ತು ನಿನ್ನ ಸ್ವಭಾವಕ್ಕೆ ಸರಿಯಾಗಿ ವ್ಯವಹರಿಸು.
ಯಶೋದ ಕಂದನಿಗೆ ಜಯವಾಗಲಿ. ಯಶೋದ ಕಂದನಿಗೆ ಜಯವಾಗಲಿ. ಯಶೋದ ಕಂದನಿಗೆ ಜಯವಾಗಲಿ. ಸೃಷ್ಟಿ, ಹೇ ನಿಯತಿ, ಹೇ ದೇವಿ ದೇವತೆಗಳೇ, ಸರಿಯಾಗಿ ನೋಡಿ ನನ್ನ. ಇವತ್ ನಾನೇ ಭಗವಂತ, ವಿಷ್ಣುವಿನ ಪರಮಾವತಾರ, ಭಗವಂತ ಪೌಂಡ್ರಿಕ. ಈಗ ಈ ಸೃಷ್ಟಿ ನನ್ನ ಸಂಕೇತದ ಹಾಗೆ ನಡೆಯುತ್ತೆ. ಇನ್ನು ಈ ಸೃಷ್ಟಿ ನಿಯತಿ, ಪ್ರತಿ ಮನುಷ್ಯನ ಭಾಗ್ಯ, ಎಲ್ಲವನ್ನೂ ಪರಿವರ್ತನೆ ಮಾಡಬಲ್ಲೆ ನಾನು. ಈಗ ನಾನು ಪಾಲನೆನೂ ಮಾಡ್ತೀನಿ, ಧ್ವಂಸನೂ ಮಾಡ್ತೀನಿ. ಈಗ ನೀವೇ ಹೇಳಿ, ಎಲ್ಲಕ್ಕಿಂತ ಮುಂಚೆ ಏನ್ ಮಾಡ್ಲಿ ಹೇಳಿ. ನಾರಾಯಣನ್ ನಾರಾಯಣ, ಇದೇನು ಅನರ್ಥವಾಗುತ್ತಿದೆ ಪ್ರಭು. ಪೌಂಡ್ರಿಕ ನಿಮ್ಮ ಭಕ್ತನೇನೋ ನಿಜ, ಆದರೆ ಅವನ ಭಕ್ತಿಯಲ್ಲಿ ಪ್ರೇಮವಲ್ಲ, ಬದಲಿಗೆ ಅಹಂಕಾರ ಕಾಣುತ್ತಿದೆ. ಮತ್ತು ಒಬ್ಬ ಅಹಂಕಾರಿ ಮನುಷ್ಯನಿಗೆ ನೀವು ನಿಮ್ಮ ಪೂರ್ಣ ಶಕ್ತಿಯನ್ನೇ ನೀಡಿಬಿಟ್ಟಿರಿ ಪ್ರಭು. ಇಂತಹ ಅಹಂಕಾರಿ ಮನುಷ್ಯ ಕೇವಲ ವಿಧ್ವಂಸ ಮಾಡಬಹುದು. ಈ ಪೌಂಡ್ರಿಕ ಮನುಷ್ಯನಲ್ಲ, ಬದಲಿಗೆ ಮನುಷ್ಯನ ರೂಪದಲ್ಲಿರುವ ಒಬ್ಬ ಅಸುರನಷ್ಟೇ. ದೇವರ್ಷಿ, ಪೌಂಡ್ರಿಕ ಖಂಡಿತ ಮನುಷ್ಯನೇ, ಆದರೆ ನನ್ನ ಭಕ್ತಿಯ ಕಾರಣದಿಂದಾಗಿ ಅವನ ಚೇತನ ವಿಕಸಿತವಾಗಿದೆ. ಅವನೀಗ ಮನುಷ್ಯನೂ ಅಲ್ಲ, ಅಸುರನೂ ಅಲ್ಲ. ನಾನು ಪೌಂಡ್ರಿಕನಿಗೂ ನ್ಯಾಯ ಕೊಡಬೇಕಿತ್ತು. ಒಬ್ಬ ನ್ಯಾಯಕರ್ತನ ಕರ್ಮಕ್ಕೆ ಅನುಸಾರ ನಾನು ಧರ್ಮಸಂಗತ ಕಾರ್ಯವನ್ನೇ ಮಾಡಿದ್ದೇನೆ. ಮತ್ತು ನನಗೆ ನಂಬಿಕೆಯಷ್ಟೇ ಅಲ್ಲ, ಬದಲಿಗೆ ಪೂರ್ಣ ವಿಶ್ವಾಸವಿದೆ. ಏನೇ ಆದರೂ ಶುಭವೇ ಆಗುವುದು. ಎಷ್ಟು ಕೆಲಸ ಇದೆ ಅಂದ್ರೆ ನಾನು ಯಾವುದೂ ನಿಯಂತ್ರಣ ಮಾಡಕ್ಕಾಗ್ತಿಲ್ಲ. ಆದ್ರಿಂದ ಹೇ ಸೃಷ್ಟಿ, ಭಗವಂತ ಪೌಂಡ್ರಿಕಂಗೆ ಮಾರ್ಗದರ್ಶನ ಮಾಡು. ಹೇಳು, ನನ್ನ ಜೀವನದ ಪರಮ ಉದ್ದೇಶವೇನು? ನಾನೇನ್ ಮಾಡ್ಲಿ? ನನ್ನ ಮೊದಲನೇ ಹೆಜ್ಜೆ ಆ ವೃಂದಾವನನ ಅಥವಾ ಮಥುರೇನ? ಹೇ ಪರಮಾವತಾರ ಶಕ್ತಿ, ವೃಂದಾವನವು ಧರ್ಮದ ಆವಾಸ, ಮಥುರೆಯಲ್ಲಿರೋದು ಕಂಸನ ಅಧರ್ಮ. ನೀವು ನಿಮ್ಮ ದಿವ್ಯ ಶಕ್ತಿಯಿಂದ ಜನರಿಗೆ ಕಂಸನ ಅತ್ಯಾಚಾರಗಳಿಂದ ಮುಕ್ತಿ ನೀಡಬೇಕಿದೆ. ಕಂಸನಿಂದ ನಡೆದ ಪ್ರತಿಯೊಂದು ಅಧರ್ಮಕ್ಕೆ ಅವನಿಗೆ ಸರಿಯಾದ ಶಿಕ್ಷೆಯಾಗಬೇಕು. ಇದೇ ನಿಮ್ಮ ಈ ಅವತಾರದ ಪರಮ ಉದ್ದೇಶ. ಪ್ರಭು, ನೀವು ಸರ್ವಜ್ಞಾನಿಗಳು, ನಿಮ್ಮಿಂದ ಏನೂ ಮರೆಯಾಗದು. ನೀವೇ ಸ್ವತಃ ಕಂಸನ ಅಧರ್ಮ ಮತ್ತು ಅತ್ಯಾಚಾರಗಳನ್ನು ನೋಡಬಹುದು. ನೀವು ಧ್ಯಾನಿಸಿ ನೋಡಿ. ವಿಷ್ಣುವಿನ ಪೂರ್ಣಾವತಾರಿ ಪೌಂಡ್ರಿಕಂಗೆ ಅವನ ಜೀವನದ ಉದ್ದೇಶ ಅರ್ಥ ಆಗಿದೆ. ಸುಧಾಮ, ನಮ್ಮೂರಲ್ಲಿ ನಮ್ಗೆ ತುಂಬಾ ಗೆಳೆಯರಿದ್ದಾರೆ. ನಿಮ್ಮೂರಲ್ಲಿ ನಿನಗ್ಯಾರಾದ್ರೂ ಗೆಳೆಯರಿದ್ದಾರಾ? ಇಲ್ಲ ಧಾಮ, ನನ್ನೂರಲ್ಲಿ ನನಗೆ ಯಾರೂ ಗೆಳೆಯರಿಲ್ಲ. ಆಡೋದಂತೂ ದೂರದ ವಿಷಯ. ಯಾರೂ ನನ್ನ ಹತ್ರನೂ ಕೂತ್ಕೊಳ್ತಿರ್ಲಿಲ್ಲ. ಗೆಳೆಯ, ಅದಕ್ಕೆ ನೀನ್ ಯಾಕೆ ಬೇಸರ ಮಾಡ್ಕೊಳ್ತಿದ್ಯಾ? ನಾನು ಇದೀನಲ್ವಾ ನಿನ್ ಗೆಳೆಯ. ಮತ್ ಯಾರ್ ಕೃಷ್ಣನ್ ಗೆಳೆಯನೋ ಅವ್ನು ನಮ್ಮೆಲ್ರಿಗೂ ಗೆಳೆಯಾನೆ. ಗೆಳೆಯ ಸುಧಾಮ, ಏನು ಸಿಕ್ಕಿದ್ರಲ್ಲ ನಿನ್ಗೆ ಇಷ್ಟೊಂದು ಗೆಳೆಯರು?
ಕೃಷ್ಣ, ಯಾರಿಗೆ ನೀವು ಗೆಳೆಯರೋ ಅವ್ರಿಗೆ ಇನ್ನೇನು ಬೇಕು? ಬಾ ಗೆಳೆಯ, ನನ್ ಜೊತೆಗ್ ಬಾ. ಮಣ್ಣು ಹೇಳಿತು ಕಂಸನಿಗೆ, ಏನು ಮಾಡುವೆ ನೀ ನನಗೆ? ಅಂತಹ ದಿನವು ಬರುವುದು, ನೋಡು ನೀನಳುವೆ. ಭಗವಂತ, ನಾನು ದೊಡ್ಡ ಭಗವಂತನೆಂದು ಅಲಿಯುತ್ತಿದ್ದ ಪರಮಾವತಾರಿ ಕೃಷ್ಣ ಈಗ ತನ್ನ ಭಕ್ತನಿಗೆ ಸಿದ್ಧಿಯನ್ನು ನೀಡಬೇಕು, ವರದಾನ ನೀಡಬೇಕು, ಶಕ್ತಿಯನ್ನು ನೀಡಬೇಕು. ಮುಂದೇನು ಮಾಡುವೆ? ಚಕ್ರಧಾರಿ ಪೌಂಡ್ರಿಕ, ಬಾಬಾ ಶೀಘ್ರ ಬಾ ಇಲ್ಲಿ. ಸ್ವಯಂ ಭಗವಂತ ಕಂಸ ನಿನ್ನ ಪ್ರತೀಕ್ಷೆ ಮಾಡುತ್ತಿದ್ದಾನೆ. ಬೇಗ ಬಾ.